ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿರುವ ಟೀನ್ ಶೆಡ್ ಮೇಲೆ ಮರ ಬಿದ್ದು ಭಾರೀ ಅನಾಹುತ ತಪ್ಪಿದೆ. ಹುಣಸಗಿಯಲ್ಲಿ ಸ್ವಂತ ಮನೆ ಇಲ್ಲದೆ ಕೆಬಿಜಿ ನೆಲ ಜಾಗದಲ್ಲಿ ಶೆಡ್ ಹಾಕಿಕೊಂಡಿದ್ದರು. ನಿನ್ನೆ ರಾತ್ರಿ ಸುರಿದ ಮಳೆ ಬಿರುಗಾಳಿಗೆ ಶೆಡ್ ಮೇಲೆ ಮರ ಉರುಳಿ ಬಿದ್ದಿದೆ. ಶೆಡ್ನಲ್ಲಿ ಗಂಡ ಹೆಂಡತಿ ಮಕ್ಕಳು 5 ಜನರು ಅದೃಷ್ಟವಶಾತ್ ಅನಾಹುತ ಘಟನೆಯಿಂದ ಪಾರಾಗಿದ್ದಾರೆ. ಸುಮಾರು ವರ್ಷಗಳಿಂದ ಸ್ವಂತ ಮನೆ ನಿವೇಶನ ಇಲ್ಲದೆ ಶೆಡ್ಡಿನಲ್ಲಿ ವಾಸ ಮಾಡುವ ಪರಿಸ್ಥಿತಿ ಬಂದಿದೆ. ಶೆಡ್ಡಿನಲ್ಲಿ ಇರುವಂತಹ ಅಕ್ಕಿ, ಬೇಳೆ, ಕಾಳು ಇನ್ನೂ ಅನೇಕ ಸಾಮಾನುಗಳು ಹಾಳಾಗಿ ಹೋಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಿಸಬೇಕೆಂದು ಶರಣಪ್ಪ ಮಲ್ಲಪ್ಪ ಮನವಿ ಮಾಡಿಕೊಂಡಿದ್ದಾರೆ. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಯಾವಾಗ ನಿನ್ನೆ ಎಷ್ಟು ಗಂಟೆಗೆ ಬಿದ್ದಪ್ಪ ಅದು? 4:45 ಆಗಿತ್ತು ಸಾಯಂಕಾಲ ರೀ. ನಾವು ಕೆಲ್ಸಕ್ಕೆ ಹೋಗಿದ್ದೀವಿ ಇಬ್ಬರು ಗಂಡಾಡ್ತಿ 3 ಮಕ್ಕಳು ಮನ್ಯಾಗಿದ್ದರು. ಇಲ್ಲೇ ಮನ್ಯಾಗಿರೋನ ಊಟ ಗಿಡ ಬಿದ್ದು ಕೂಡ್ಲೇ ಮಕ್ಕಳು ಫೋನ್ ಹತ್ತಿದ್ರಿ, ಹಿಂಗೆ ಗಿಡ ಬಿದ್ದದ ಒಳಗಾಗಿವಿ ಅಂತೇಳಿ ಅನ್ನೋದಕ್ಕೆ. ಆದ್ರೆ ನಾವು ಬರೋದಕ್ಕೆ ಕಡೆಕಾಗಿದ್ರಿ. ಮನೇಲಿ ಯಾರು ಇರಲಿಲ್ಲ, ಯಾರು ಇದ್ದಿದ್ರಿ, 3 ಮಕ್ಕಳು ಇದ್ದಾರೆ. ಬರೋದ್ರಾಗೆ ಕಡೆಕಾಗ್ಯಾರ. ನಾನು ಅಲ್ಲಿಂದ ತಗಲಿಂದ ಓಡಿ ಬಂದು ನೋಡಿದ್ರಾಗ ಗಿಡ ನೋಡಿಕೆ ಒಳಗೆ ಹೋಗ್ಕೊಂಡಿನ್ರಿ. ಕರೆಂಟ್ ಚಾಲು ಇತ್ತಾ? ಮೇಲೆ ಬಂದಿತ್ತು. ಸ್ವಂತ ಮನೆ ಇಲ್ಲ ನಿಮ್ಗೆ? ಸ್ವಂತ ಮನೆ ಏನಿಲ್ರಿ, ಜಾಗ ಇಲ್ಲ ಏನು. ಅದಕ್ಕೆ ಹಿಂಗಾಗಿ ಇಲ್ಲಿ ಎಷ್ಟು ದಿನದಿಂದ ಇದ್ರಿ ಇಲ್ಲಿ? ಇಲ್ಲಿ ಬಂದು 1 ವರ್ಷ ಆಯ್ತು ರೀ. ಮನೆ ಇಲ್ಲ ಅಂತೇಳಿ ಪಂಚಾಯತಿಗೆ ಏನಾದರೂ ನೀವು ಅರ್ಜಿ ಕೊಟ್ಟಿದ್ರೆ? ಕೊಟ್ಟಿವಿ, ಎಲ್ಲ ಕಾಗದ ಪತ್ರ ಕೊಟ್ಟಿವಿ, ಎಲ್ಲನೂ ಕೊಟ್ಟಿವಿ. ಕೊಡ್ತೀವಿ ಅಂದ್ರೆ ಆದ್ರೆ ಇನ್ನವರಿಗೆ ನಮಗೇನು ಇದು ನಡೆಯಲ್ರಿ. ಮನೇಲಿ ಏನಾದರೂ ಲಾಸ್ ಆಗಿದೆ? ಏನಾದರೂ ಲಾಸ್ ಆಗೈತ್ರಿ. ಏನಿಲ್ರಿ, ಊಟ ಬಟ್ಟೆ ಮೇಲೆ ಇದೀವಿ ನಾವು. ಏನಿಲ್ರಿ, ಎಲ್ಲ ಜೋಳ, ಅಕ್ಕಿ, ಖಾರ ಎಲ್ಲ ಮಂದಿ ಮನೆಗೆ ಎಲ್ಲ ಲಾಸ್ ಆಗೈತ್ರಿ. ನಮ್ದು ಏನು ಇಲ್ರಿ. ಈಗ ಊಟ ಬಟ್ಟೆ ಮೇಲೆ ಹೊರಗಡೆ ಇದೀವಿ ನೋಡ್ರಿ. ಈಗ ನಾವು ಏನಿಲ್ರಿ, ಎಲ್ಲ ಭಾಳ ಲಾಸ್ ಆಗೈತ್ರಿ. ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಹೋದ್ರ? ಈಗ ಒಬ್ಬ ಮೆಂಬರ್ ಬಂದಿದ್ದನ್ರಿ, ನಮ್ಮ ಮರಲಿಂಗಪ್ಪ ಮಾವ ಅಂತ ಬಂದಿದ್ದನ್ರಿ. ಬಂದು ಅವರೇ ಬಂದು ಎಲ್ಲ ನೋಡಿ ಅವ್ರಿಗೆ ಸ್ವಲ್ಪ ಪತ್ರಕರ್ತದವ್ರಿಗೆ ಅವ್ರಿಗೆ ಯಾರ್ಯಾರಿಗೆ ಹೇಳ್ಯಾರ್ರಿ, ಕಳಿಸ್ಯಾರ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.